ನಾವು ನಿಮ್ಮನ್ನೇ ಗಣ್ಯರು ಇವಾಗ ಮುಖ್ಯ ಅತಿಥಿಗಳು ತಾವು ಹೇಗೆ ಹೇಳಿದ್ರೆ ನಾನು ಕೇಳಲೇಬೇಕು, ಖಂಡಿತವಾಗ್ಲೂ ಕೇಳ್ತೀನಿ. ಸರ್, ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. 10 ಅಥವಾ 15 ಪೋಸ್ಟ್ ಇರುತ್ತೆ ಅಂತ, ಯಾಕಂದರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು. 10 ಅಥವಾ 15 ಪೋಸ್ಟ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. 15 ಪೋಸ್ಟ್ ಖಾಲಿ ಇರ್ಬೋದು ಅಂತ. ಆದರೂ ಕೂಡ 1,000 ಜನ 1,500 ಜನ ಬಂದು ಎಕ್ಸಾಮ್ನ ಬರೀತಾರೆ, ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ. ಎಲ್ರಿಗೂ ಗೊತ್ತಿರುತ್ತೆ, ಎಕ್ಸಾಮ್ ಬರೆಯೋರಿಗೆಲ್ಲ ಗೊತ್ತಿರುತ್ತೆ 10 ಪೋಸ್ಟು ಅಥವಾ 15 ಪೋಸ್ಟ್ ಇರೋದು ಅಂತ. ಆದ್ರೂ ಆ 15ರಲ್ಲಿ ನಾನು ಒಬ್ಬ ಅಂತ ಎಲ್ಲರೂ ಅನ್ಕೋತಾ ಇರ್ತಾರೆ. ಎಲ್ಲರೂ 15ರಲ್ಲಿ ನಮ್ದು ಹಾಗೆ ಆಗುತ್ತೆ, ಸಖತ್ತಾಗಿ ಬರೆದಿದ್ದೀನಿ, ನಮ್ದು ಹಾಗೆ ಆಗುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಅದೇ ರೀತಿಯೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್. ಕೆಲವೇ ಚಿತ್ರಗಳು ಮಾತ್ರನೇ ಜನ ತಗೊಳ್ತಾ ಇದ್ದಾರೆ, ಮಿಕ್ಕಿದ್ದಕ್ಕೆ ಜನ ಥಿಯೇಟರ್ಗೆ ಬರ್ತಾನೆ ಇಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ನಾವೂ ನೋಡಿ ಆ ಪರಿಸ್ಥಿತಿನಲ್ಲೇ ಆ 15ರಲ್ಲಿ ನಾವು ಒಬ್ಬರು ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟಲ್ಲೇ ಹೇಳಿದ್ದೀನಿ, ಏನು ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅಂದ್ಬಿಟ್ಟು. ಯಾಕೆಂದರೆ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟ ಇದೆ. ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮ್ಮ ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ನಾಯಕರಾಗಲಿ ನಾಯಕಿಯರಾಗಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ. ಬಟ್ ಅದನ್ನು ರಿಲೀಸ್ ಮಾಡೋದಿದೆಯಲ್ಲ ಸರ್, ಇವತ್ತು ಅದು ತುಂಬಾ ಕಷ್ಟವಾದ ಕೆಲಸ ಆಗಿಬಿಟ್ಟಿದೆ. ಎಸ್ಪೆಷಲಿ ಏನಂದರೆ ರಿಲೀಸೂ ನಮ್ಮ ರಮೇಶ್ ಅಂತ ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದಾಗ ನಾವು 100% ಮಾಡ್ಬೋದು. ಮೇಡಮ್ ಅವ್ರನ್ನು ಒಂದು ಚೇರ, ರಮೇಶ್ ಅವ್ರು ವೇದಿಕೆಗೆ ಬರಬೇಕು, ದಯವಿಟ್ಟು ಬನ್ನಿ ಪ್ಲೀಸ್ ಬನ್ನಿ. ಸೊ ನಾವು ಏನು ಮಾಡಿ ಸಿನಿಮಾನೂ ರಿಲೀಸ್ ಮಾಡ್ಬೋದು ಸರ್. ನಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದರೂ ಕೂಡ ಸಿನಿಮಾನ ನೋಡೋದಕ್ಕೆ ಯಾರೂ ಬರ್ತಾ ಇಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ 15ರಲ್ಲಿ ನಾವು ಒಬ್ಬರು ಅಂದ್ಕೊಂಡು ಈ ಚಿತ್ರನ ನಾವು ಮಾಡಿದ್ದೀವಿ ಸರ್. ಇನ್ನೊಂದು ನನ್ನ ಇದು ಏನಂದರೆ, ನಾವೆಲ್ಲ ಚಿತ್ರರಂಗದ ವೈಭವದ ದಿನಗಳನ್ನು ನೋಡಿರೋರು, ನಾವೆಲ್ಲ ಹುಡುಗರಲ್ಲ. ಈಗಿನ ಹುಡುಗರೆಲ್ಲ ಆ ವೈಭವ ಗೊತ್ತಿಲ್ಲ, ಯಾವುದೋ ಒಂದೊಂದು ಸಿನಿಮಾ ನೋಡಿರ್ತಾರೆ. ನಾವೆಲ್ಲ ಏನಂದರೆ ಚಿಕ್ಕ ವಯಸ್ಸಿಂದ ಸಿನಿಮಾನೇ ಹುಚ್ಚು. ಸಿನಿಮಾ ಅಂದರೆ ಆ ಥಿಯೇಟ್ರು, ಆ ಗೋಜಲು, ಆ ಸದ್ದು ಗದ್ದಲ, ಅದನ್ನು ಎಂಜಾಯ್ ಮಾಡಿಕೊಂಡು ನಾವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು. ಸೊ ಇವತ್ತು ಆ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಿನೂ ಕಾಣಿಸ್ತಾ ಇಲ್ಲ ಸರ್. ನಾನು ಎಲ್ಲೋ ಒಂದು ಕಡೆ ಇದನ್ನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಖಂಡಿತವಾಗ್ಲೂ ಒಂದಾಗ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಒಂದಾಗಿ ಇದಕ್ಕೇನೋ ಒಂದು ಕರೆಕ್ಟ್ ಸೊಲ್ಯೂಷನ್ನ ಕಂಡುಕೊಂಡು ಮತ್ತೆ ಜನಗಳು ಥಿಯೇಟರ್ನ ಹತ್ರ ಮುಖ ಮಾಡುವಂತೆ ನಮ್ಮ ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರು ಮಾಡ್ತಾರೆ ಅನ್ನೋ ಒಂದು ಭರವಸೆ ನಂಬಿಕೆ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಸರ್. ಯಾಕಂದರೆ ಇವತ್ತು ಆ ಒಂದು ಕೆಲಸ ಶೀಘ್ರದಲ್ಲೇ ಆಗಬೇಕು. ಯಾಕೆಂದರೆ ಕಂಟೆಂಟ್ ಚೆನ್ನಾಗಿರ್ಬೋದು, ಇನ್ನೂ ಚೆನ್ನಾಗಿ. ಇವಾಗ ನಾನು ಹೇಳ್ದಂಗೆ ನಮ್ಮದು ಕಂಟೆಂಟ್ ಚೆನ್ನಾಗಿದ್ರೇನು 15ರಲ್ಲಿ ಒಬ್ಬ ಅಷ್ಟೇ. ನಾನು ಎಲ್ಲೂ ಯಾರ ಹತ್ರನೂ ಬಂದ್ಬಿಟ್ಟು ಸರ್ ನನ್ನ ಸಿನಿಮಾ ಹಂಗೆ ಸರ್ ಹಿಂಗೆ ಸರ್ ಅವೆಲ್ಲ ಮಾತಾಡೋದಕ್ಕೆ ಆಗ್ತಾನೇ ಇಲ್ಲ ಪರಿಸ್ಥಿತಿ. ಎಸ್ಪೆಷಲಿ ನಾವೆಲ್ಲ ಚಿಕ್ಕ ಸಿನಿಮಾಗಳನ್ನು ಮಾಡ್ತಾಯಿದ್ದೀವಿ. ಅಂದರೆ ದೊಡ್ಡ ಸ್ಕೇಲಲ್ಲಿ ದೊಡ್ಡ ಸ್ಟಾರ್ನ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಮಂಥವ್ರಿಗೆ ಎಲ್ಲ ದಿಗ್ಗಜರು ಸೇರಿ ಇದಕ್ಕೆ ಒಂದು ಕರೆಕ್ಟ್ ಸೊಲ್ಯೂಷನ್ನ ಕಂಡು ಇಟ್ಕೋತಾನೆ ಅನ್ನೋ ಒಂದು ಭರವಸೆ ನಂಬಿಕೆ ಖಂಡಿತವಾಗ್ಲೂ ನಾವು ಇಟ್ಕೊಂಡಿದ್ದೀವಿ ಸರ್. ಈಗ ಅನರ್ಥ ಚಿತ್ರದ ಬಗ್ಗೆ ಮಾತಾಡ್ತೀನಿ ಸರ್. ಇದು ಪುಸ್ತಕಗಳು ಓದೋರು ಪೀಠಿಕೆ ಇದ್ದೇ ಇರುತ್ತೆ, ಪುಸ್ತಕ ಓದೋರಿಗೆಲ್ಲ ಗೊತ್ತಿರುತ್ತೆ ಅದು ಪೀಠಿಕೆ ಆದಮೇಲೆ ಮೇನ್ ಸಬ್ಜೆಕ್ಟಿಗೆ ಬರ್ತೀವಿ ಅನ್ನೋದು. ಒಂದು ಅನರ್ಥ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದ್ನಲ್ಲ ಆ ರೀತಿ ಎಲ್ಲೋ ಒಂದು ಕಡೆ ನಾನೊಂದು ದೊಡ್ಡ ಸಿನಿಮಾ ಮಾಡಿಬಿಟ್ಟು ಸರ್, ಈವನ್ ಒಂದು ಬೋಂಡ ವ್ಯಾಪಾರ ಮಾಡೋರು ಕೂಡ ಅವ್ನಿಗೆ ವ್ಯಾಪಾರ ಮಾಡೋದು ಗೊತ್ತಿಲ್ಲದೆ ಇದ್ದರೆ, ಅದನ್ನು ಮಾರ್ಕೆಟಿಂಗ್ ಮಾಡೋಕ್ಕೆ ಗೊತ್ತಿಲ್ಲದೆ ಇದ್ದರೆ 100% ಅವ್ನು ಸೋಲ್ತಾನೆ. ಒಂದು ಬೋಂಡ ವ್ಯಾಪಾರಿ ಕೂಡ ಅವನು ಮುಚ್ಕೊಂಡು ಹೋಗ್ಬೇಕು. ಎಷ್ಟೋ ಜನ ನಾನು ನೋಡಿದ್ದೀನಿ. ಅಂಥದ್ದು ಸಿನಿಮಾ ಸರ್. ಇದು ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಇಲ್ಲಿ ಮಾಡಿಬಿಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಸಿನಿಮಾ ಅನ್ನೋದು ಅದು ಒಂದು ದೊಡ್ಡ ಮಾಧ್ಯಮ, ದೊಡ್ಡ ಇಂಡಸ್ಟ್ರಿ ಸಿನಿಮಾ ಅನ್ನೋದು. ಯಾಕಂದರೆ ಸಿನಿಮಾ ಅನ್ನೋದು ನಮ್ಮ ರಕ್ತದಲ್ಲೇ ಹರಿತಾ ಇರೋದ್ರಿಂದ ಹೇಳ್ತಾರೆ ಮಾತಿದು. ಸೊ ಸಿನಿಮಾ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ. ಅದನ್ನು ಗೊತ್ತಿಲ್ದಿರ ನಾವೆಲ್ಲೋ ಒಂದು ಕಡೆ 1 ಕೋಟಿ ಅಲ್ಲ 5 ಕೋಟಿ ಅಲ್ಲ 10 ಕೋಟಿ ಸಿನಿಮಾ ಮಾಡಿದ್ರೂ ಕೂಡ ಅದರ ಹೇಗೆ ಅದನ್ನು ರಿಲೀಸ್ ಮಾಡಬೇಕು, ಹೇಗೆ ಜನ ಬರ್ತಾರೆ, ಯಾವ ರೀತಿ ಕಂಟೆಂಟ್ ತಗೊಳ್ತಾರೆ, ಇದು ಗೊತ್ತಿಲ್ಲದೆ ಇದ್ದರೆ ಖಂಡಿತವಾಗ್ಲೂ ನಾವು ಸೋತ್ಬಿಡ್ತೀವಿ. ಇದನ್ನು ನಾನು ಫಸ್ಟು ಶ್ರೀಧರ್ಗೆ ಹೇಳಿದೆ. ಶ್ರೀಧರ್ ಈಸ್ ಮೈ ಕ್ಲೋಸ್ ಫ್ರೆಂಡ್. ಮೊದಲಿಂದ ಗೊತ್ತಿದ್ದರಿಂದ ಶ್ರೀಧರ್ ದುಡ್ಡು ಬರುತ್ತೋ ಇಲ್ವೋ, ದುಡ್ಡು ಬರೋದು ಬಿಡೋದು ನಾನು ಬಂದ್ಬಿಟ್ಟು, ಯಾಕಂದರೆ ದುಡ್ಡು ಬರುತ್ತೆ ಅಂತ ಹೇಳೋರಿಗೆ ಚಕ್ಕಂತ ಅವಕಾಶ ಸಿಗುತ್ತೆ. ಯಾರೋ ಒಬ್ಬ ಡೈರೆಕ್ಟರ್ ಬಂದು ಸರ್ ನೋಡಿ ಸರ್ ಒಂದು ಸಿನಿಮಾ ಮಾಡೋಣ ಸರ್, KGF ಥರ ಆಗುತ್ತೆ,
ನಮ್ಮ ರಕ್ಷಿಸ್ ಇವ್ರದ್ದು ಕಾಂತಾರ ಸಿನಿಮಾ ಆಗಿಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಆಗೋಗುತ್ತೆ ಸರ್, ಒಂದು ಎಣಿಸ್ಕೊಬೋದು. ಇವರೆಲ್ಲ ಒಂದು ಕಡೆ ಹೌದೇನಪ್ಪ ಅಂದ್ಬಿಟ್ಟು ಮನೇಲಿರೋ ಜಾಗ ಎಲ್ಲ ಮಾಡ್ಕೊಂಬಿಡ್ತಾರೆ ದುಡ್ಡು ತುಂಬ್ಕೊಳ್ಳೋಕ್ಕೆ. ಸೊ ಅಂಥ ಒಂದು ಡೈರೆಕ್ಟರ್ ನಾನಲ್ಲ. ಸೊ ನಾನೆಲ್ಲ ಒಂದು ಕಡೆ ಈ ಥರ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಾಗ ಶ್ರೀಧರ್, ಇದರಲ್ಲಿ ಫಸ್ಟು ಕಲಿಬೇಕು ನೀವು, ಏನು ಬಿಸ್ನೆಸ್ ಕಲಿಬೇಕು. ಹಾಗಾಗಿ ಅದಕ್ಕೆ ಒಪ್ಕೊಳ್ತೀನಿ ಅಂದರೆ ನಾವು ಸಿನಿಮಾ ಮಾಡೋಣ ಶ್ರೀಧರ್. ಡೆಫಿನೆಟ್ಲಿ ಸರ್, ಖಂಡಿತ ನಾನು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಬರುತ್ತೆ ಅನ್ನೋದು. ಸೊ ಅದ್ರ ಮಧ್ಯೆ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಿನಿಮಾ ಮಾಡೋಣ, ನೀವು ಹೇಳ್ದಂಗೆ ಕಲಿಯೋಣ. ಸೊ ಇದರಲ್ಲಿ ನಮಗೆ ಕರೆಕ್ಟ್ ಪಾಠ ಆಯಿತು ಅಂದರೆ ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು. ಆ ಸಮಯದಲ್ಲಿ ನಾನು ಯಾಕಂದರೆ ತುಂಬ ಸಿನಿಮಾ ವಾಚರ್ಸು ಸರ್ ನಾವು, ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ. ಯಾವಾಗಲೂ ಸಿನಿಮಾ ನೋಡ್ತಾ ಇರೋದು, ಅದು ಇದು ಸಿನಿಮಾಗೆ ಸಂಬಂಧಪಟ್ಟಿದ್ದೇನೆ ಮಾಡೋದ್ರಿಂದ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಸರ್. ಈಗ ನಾವು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನೂ ನೋಡುವಂಥವ್ರು. ನನ್ನ ಸಿನಿಮಾ ಏನಾದರೂ ಒಂದು ಚೂರು ನಾನು ಡಿಫ್ರೆಂಟಾಗಿ ಇರಬೇಕು, ಒಂದು ಚೂರು ಡಿಫ್ರೆಂಟ್ ಅಷ್ಟೇ. ಅದೇ ಹೀರೋ ಇರ್ತಾನೆ, ಅದೇ ಹೀರೋಯಿನ್ ಇರ್ತಾಳೆ, ಅದೇ ದ್ವೇಷ ಇರುತ್ತೆ, ಅದೇ ವಿಲನ್ಸ್ ಇರ್ತಾರೆ, ಅದೇ ಮರಡ್ರುಗಳು, ಅದೇ ಏನು ನಾವೇನು ಸಾಂಗು, ಇವಾಗ ಸಾಂಗ್ ಹಾಕಿದೆ, ಸಾಂಗು ಸರ್ ತುಂಬ ಚೆನ್ನಾಗಿದೆ ಒನ್ಸ್ ಮೋರ್ ಅಂತ ಹೇಳಿದ್ರು. ಒನ್ಸ್ ಮೋರ್ ಕೇಳ್ಬೋದು ಅಂದರು ಅವರು ಸೀನಿಯರ್ ಎಡಿಟರು ಸರ್. ಅಂಥವ್ರ ಬಯಲು ಆ ಮಾತು ನಾನು ಕೇಳಿದಾಗ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ನನ್ನ ಮೆಲ್ಲಿಸುರೆ ಸಾವಿಗೆ ಸಿನಿಮಾನ ನೋಡಿಬಿಟ್ಟು ಸರ್ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ದರು. ಯಾಕಂದರೆ ಅದೊಂದು ನಾನು ಸದಭಿರುಚಿ ಚಿತ್ರ ಮಾಡಿದ್ದೆ ಆಗ. ಸೊ ಒಂದು ಏನಾದರೂ ಒಂದು ಚಿಕ್ಕ ಡಿಫ್ರೆಂಟ್ ಆಗಿರೋವಂಥ ಒಂದು ಇದನ್ನು ಹೇಳಬೇಕು ಅಂತ ನಿರ್ಧಾರ ಮಾಡಿಕೊಂಡೆ ಸರ್. ಆಗ ಹುಟ್ಟಿದ್ದೆ ಅನರ್ಥ ಚಿತ್ರ. ಅನರ್ಥ ಚಿತ್ರನ ನಾನು ಒಂದು ರೇಂಜ್ಗೆ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಮಾಡೋಣ ಯಾಕಂದರೆ ಕಲಿಯೋದು ಅಂತ. ಈ ಶ್ರೀಧರ್ ಸ್ವಲ್ಪ ಇವ್ರಿಗೆ ಸಿನಿಮಾ ಹುಚ್ಚು, ಇವ್ರಿಗೆ ಸಿನಿಮಾಗಳು ನೋಡೋದ್ರಲ್ಲಿ ಏನಂದರೆ, ಸರ್ ಯಾರೋ ಹೇಳಿದ್ದಾರೆ ಇವ್ರಿಗೆ 3 ಫೈಟ್ ಬೇಕೇ ಬೇಕು ಸರ್. ಫಸ್ಟು ಸರ್ ನಿಮಗೆ ಗೊತ್ತಿಲ್ಲ ಸರ್, OTTಗೆ ಹೋಗಬೇಕು ಅಂದರೆ 3 ಫೈಟ್ ಬೇಕು ಸರ್ ಅಂದರು. ಆಮೇಲೆ ಆಲೋಚನೆ ಮಾಡಿದ್ದು, ಶ್ರೀಧರ್ ನಾನು ಆ ಥರ ಅಂದ್ಕೊಂಡಿರಲಿಲ್ಲ. ಸರಿ ಶ್ರೀಧರ್, ಹಾಗಾದರೆ ಅದಕ್ಕೆ ಆಪ್ಟ್ ಆಗುತ್ತೆ ಅಂದರೆ ಮಾತ್ರ ಆಲೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಕಡೆಗೆ ಅದಕ್ಕೆ ಕರೆಕ್ಟು ಪ್ಲೇಸ್ಮೆಂಟ್ಗಳನ್ನು ಹುಡುಕೊಂಡು ಒಂದು ಕಥೆನ ಶುರು ಮಾಡಿದೆ. ಒಂದು 3 ಫೈಟು ಇಟ್ಕೊಂಡು ಎಲ್ಲ ನನಗೇನು ಬೇಕೋ ಅದನ್ನು ಒದಗಿಸ್ಕೊಟ್ರು, ಅದನ್ನೆಲ್ಲ ಮಾಡಿಕೊಂಡು ಸಿನಿಮಾನ ಮಾಡ್ತೋದೆ. ಇದ್ರ ಜೊತೆಯಲ್ಲಿ ಜೆ ಅಂಜಲಾ ಅಂತ ನಮ್ಮ ಸಹ ನಿರ್ಮಾಪಕರು, ಅವ್ರ ಮಕ್ಕಳು ಇವರಿಬ್ಬರು, ಜೈ ಕೀರ್ತಿ ಮತ್ತು ಜೈ ಕನ್ನಿಕಾ ಅಂತ. ಸೊ ಅವರು ನಮ್ಮ ಕತೆ ಹೇಳಿದಾಗ ಶ್ರೀಧರ್ಗೂ ನನಗೂ ಅವರು ಇಷ್ಟಪಟ್ಟು ಆಯಿತು ನಾವು ಒಂದು ಶೇರನ್ನು ಕೊಡ್ತೀವಿ ನೀವು ಮಾಡಿ ಅಂತ ಅವರು ನಮಗೆ ಹೇಳಿದ್ದಾರೆ. ಯಾಕಂದರೆ ಅದನ್ನು ನಾನು ಮರಿಬಾರ್ದು. ಇದರಿಂದ ನಮ್ಮ ಭಯ್ಯ ಒಬ್ಬರಿದ್ದಾರೆ, ಅವರ ಸಹಕಾರದಿಂದ ಅವರ ಸಹಕಾರನೂ ನನಗೆ ಯಾವತ್ತೂ ಇದೆ, ನಾನಿಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ. ಸೊ ಏನನ್ನೋ ಒಂದು ಡಿಫ್ರೆಂಟ್ ಪಾಯಿಂಟ್ ಆಲೋಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಥೆನಲ್ಲಿ ಪೇರೆಂಟ್ಸ್ಗೂ ಗೊತ್ತಾಗಬೇಕು, ಹುಡುಗರಿಗೆ. ಮತ್ತು ನಾನೇನು ಗೊತ್ತಾ, ಇಲ್ಲೊಂದು ಕಡೆ ಪ್ರೀಚ್ ಮಾಡಿದ್ರೆ ಇವತ್ತು ಯಾವ ಹುಡುಗರು ಕೇಳೋದಿಲ್ಲ ಸರ್, ಯಾರಿಗೂ ಪ್ರೀಚ್ ಬೇಕಾಗಿಲ್ಲ. ಬೋದೆ ಈವನ್ ನನ್ನ ಮಗನೇ ಕೇಳೋದಿಲ್ಲ, ತುಂಬ ಹೇಳ್ತೀಯಪ್ಪ ಅಂದ್ಬಿಡ್ತಾನೆ. ಸೊ ಅವಾಗ ಪ್ರೀಚ್ ಇಲ್ದಿರ ಜನಕ್ಕೆ ಈ ಸಂದೇಶನ ಹೇಗೆ ಮುಟ್ಟಿಸೋದು ಅಂತ ಒಂದು ಆಲೋಚನೆ ಬಂತು ಸರ್. ಅವಾಗ ಆಲೋಚನೆ ಮಾಡ್ತಾ ಹೋದಾಗ ಒಂದೊಂದೇ ಪಾತ್ರ, ಆಕೃತಿ ಅನ್ನೋ ಒಂದು ಪಾತ್ರ ಫಸ್ಟ್ ಸೃಷ್ಟಿ ಆಯಿತು. ಆಕೃತಿನ ಇಟ್ಕೊಂಡು ನಾನು ಹೇಗೆ ಕತೆ ಹೇಳ್ಬೋದು ಅಂದಾಗ ಅದಕ್ಕೆ ನನಗೆ ಅವಕಾಶ್ ಅಂತ ಮತ್ತೊಂದು ಪಾತ್ರ ಸೃಷ್ಟಿಯಾಯಿತು. ಈ ಅವಕಾಶ್ ಮತ್ತು ಆಕೃತಿ ಅನ್ನೋ ಒಂದು 2 ಪಾತ್ರ ಬಿಗಿನಿಂಗಲ್ಲಿ ಅವರಿಬ್ಬರು ಲವ್ ಎಲ್ಲ ಆಗಿರುತ್ತೆ. ಸೊ ಯಾವ ಸ್ಟೇಜಲ್ಲಿ ಅವರು ಒಬ್ರನ್ನೊಬ್ರನ್ನ ನಾನು ತೋರಿಸ್ತೀನಿ ಅಂದರೆ, ಬಿಗಿನಿಂಗಲ್ಲಿ ಇಬ್ಬರು ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಇವತ್ತೆಲ್ಲಿ ನೋಡಿದ್ರು ಬ್ರೇಕಪ್, 1-2 ದಿನ ಇದಾಯಿತು ಅಂದರೆ ಬ್ರೇಕಪ್ ಕಾಮನ್ ಆಗೋಗಿದೆ. ಸೊ ಈ ಬ್ರೇಕಪ್ ಅನ್ನೋ ಪದ ಅವರಿಬ್ಬರು ಅಲ್ಲಿ ಅವರಿಬ್ಬರು ಮೈಂಡಿಂದ ಟೋಟಲಿ ಒಟ್ಟೋಗಿದೆ ಅನ್ನೋವರೆಗೂ ಇಬ್ಬರೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಅಲ್ಲಿಂದ ವಾಪಸ್ ಬಂದು ಒಂದು ಅಮಾವಾಸ್ಯೆ ದಿನ ಯಮಗಂಡ ಕಾಲದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿಕೊಂಡು ಇಬ್ಬರೂ ಅಲ್ಲಿಗೆ ಹೋಗ್ತಾರೆ. ಹೋದಾಗ ನಡೆಯೋ ಕತೆ ನಾನು ಒಂದೇ ಹೇಳ್ತಾ ಇದ್ದೀನಿ ಸರ್, ಖಂಡಿತವಾಗ್ಲೂ ನನ್ನ ಸಿನಿಮಾ ನೋಡ್ತಾ ಇದ್ರೆ ಇದು ಹೀಗೆ ಹೋಗುತ್ತೆ ಅನ್ನೋದನ್ನು ಮಾತ್ರ ಯಾರೂ ಊಹಿಸೋಕ್ಕೆ ಸಾಧ್ಯ ಇರಲ್ಲ ಸರ್. ಆ ಥರ ಒಂದು ಕಥೆನ ಮಾಡ್ಕೊಂಡಿದ್ದೀನಿ ಸರ್. ಖಂಡಿತ ಯಾರೇ ಪೇರೆಂಟ್ಸ್ ಆಗಲಿ, ಹುಡುಗರಾಗಲಿ, ಎಸ್ಪೆಷಲಿ ಇದು ಯೂತ್ಸ್ ಮಾಡಿರೋ ಸಿನಿಮಾ. ನಾನು ಈ ನಮ್ಮ ವಿಶಾಲ್ ಮತ್ತು ವಿಹಾನ್ ಇಬ್ಬರೂ ಬಂದರು ಸ್ಟೋರಿ ಅವ್ರಿಗೆ ನೆರೇಟ್ ಮಾಡಬೇಕಾಗಿತ್ತು. ಸೊ ನೆರೇಟ್ ಮಾಡ್ತಾ ಹೋದೆ. ಇಬ್ಬರೂ ಏನು ಆ ಇಂಟ್ರೆಸ್ಟ್ ಇಬ್ರಿಗೆ ಹೆಂಗಿತ್ತು ಅಂದರೆ, ಇಂಟರ್ವಲ್ ಅವ್ರಿಗೆ ಹೇಳ್ಬಿಟ್ಟು ನಾಳೆ ಹೇಳ್ತೀನಿ ಅಂದೆ. ಇಬ್ಬರು ಅವರೇ ಅದರಲ್ಲಿ ಹೇಳಿ ಅವರು ಅಂದ್ಕೊಂಡಿದ್ದೆ, ಸರ್ ಇವಾಗಲೇ ಹೇಳಿ ಸರ್ ಅಂತ ಹೇಳ್ತಾರೆ. ನಿಮ್ಗೊಂದು ಜಸ್ಟ್ ಇದಿರಲಿ, ನಿಮಗೆ ನೀವು ಹೋಗ್ಬಿಟ್ಟು ಇವತ್ತು ಆಲೋಚನೆ ಮಾಡಿ ಅಂತ. ಅವತ್ತೆಲ್ಲ ಇಬ್ಬರು ಯೋಚನೆ ಮಾಡಿದ್ದಾರೆ.
ಅವರಿಬ್ಬರಿಗೂ ಮಾರನೇ ದಿನ ನಾನು ಬನ್ನಿ ಅಂತ ಹೇಳೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೇ ಬಂದಿದ್ದಾರೆ. ಏನಿರುತ್ತೆ ನೆಕ್ಸ್ಟ್ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ. ಕಥೆನ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಕಥೆನಲ್ಲಿ ಒಂದು 25%ಗೆ ಒಂದು ಟ್ವಿಸ್ಟ್ ಇರುತ್ತೆ. ಟ್ವಿಸ್ಟು ಆ 25 ಬಂತೆ 50%ಗೆ ಅದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತೀನಿ. ಒಂದು 70%ಅಲ್ಲಿ ಇವು ಯಾವುದು ಊಹೆನೇ ಮಾಡೋಕ್ಕಾಗದಿರ್ತಕ್ಕಂಥ ಒಂದು ಟ್ವಿಸ್ಟ್ ಬರುತ್ತೆ. ಸೊ ಕಡೆಯಲ್ಲಿ ಒಂದು ಒಳ್ಳೆ ಟ್ವಿಸ್ಟಿಂದ ಅರೆ ಹೀಗಾಯ್ತಾ ಕತೆ ಅನ್ನೋದ್ರ ಮುಖಾಂತರ ಕತೆ ಮುಗಿಸ್ತಾ ಇದ್ದೀನಿ. ನನ್ನ ಕಥೆನೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಡಿಫ್ರೆಂಟ್ ಸ್ಟೋರಿ ಖಂಡಿತವಾಗ್ಲೂ ಅಲ್ಲ. ಮಾಮೂಲಿ ಅದೇ ಹೀರೋ, ಅದೇ ಹೀರೋಯಿನ್ನು, ಅದೇ ವಿಲನ್ನು, ಎಲ್ಲರೂ ಅದೇ ಇರ್ತಾರೆ. ಹೇಳೋ ಕಂಟೆಂಟ್ ಮಾತ್ರ ಖಂಡಿತವಲ್ಲ. ಯಾಕಂದರೆ ಪ್ರೆಸ್ ಅವ್ರ ಹತ್ರ ನಾವು ಮಾತಾಡೋಕ್ಕಾಗಲ್ಲ. ಅವ್ರು ಸಾವಿರಾರು ಸಿನಿಮಾ ನೋಡೋರು, ಓದೋರು, ವಿದ್ಯಾವಂತರು, ನಿಮ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವಿಲ್ಲೇನೋ ಒಂದು ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟು ಆಮೇಲೆ ನೀವು ಅದನ್ನು ಹೇಳ್ತೀರ, ನನಗೆ ಗೊತ್ತಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಡಿಫ್ರೆಂಟ್ ಪಾಯಿಂಟ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಸರ್. ಓಕೆ ಸರ್, ಪ್ರಶ್ನೆ ಏನಾದರೂ ಇದೆಯಾ ಮಾಧ್ಯಮದವ್ರದ್ದು? ಓಕೆ, ಅದು ಸರ್, ಅದು ಏನಾಯ್ತಂದರೆ ನಾನು ಕ್ರುಯಾಲಿಟಿ ಸ್ಟೆಮ್ಸ್ ಫ್ರಮ್ ವೀಕ್ನೆಸ್ ಅಂತ ನಾನು ಅಂದ್ಕೊಂಡೆ ಸರ್. ಕ್ರೂರತ್ವ ಬಲಹೀನತೆಯಿಂದ ಉದ್ಭವಿಸುತ್ತೆ ಅಂತ ನಾನು ಅಂದ್ಕೊಂಡೆ. ಒಬ್ಬರು ಲೂಯಿಸ್ ಅನಿಯಸ್ ಸೆನೆಕಾ ಅಂತ ಸರ್, ನಾನು ಅದನ್ನು ಆಲೋಚನೆ ಮಾಡಿದ್ದೆ. ಆ ಮಹಾನ್ ಭಾವ ಯಾವಾಗಲೂ ಸರ್, ಅವರು ಫಿಲಾಸಫರ್, ರೋಮ್ ಫಿಲಾಸಫರ್ ಅವರು. ಆ ಟೈಮಲ್ಲೇ ಆ ಮಹಾನ್ ಭಾವ ಅದನ್ನು ಹೇಳಿದ್ದಾನೆ ಸರ್. ಕ್ರುಯಾಲಿಟಿ ಸ್ಟೆಮ್ಸ್ ಫ್ರಮ್ ವೀಕ್ನೆಸ್ ನಾನು ಹೇಳಿದ್ದೆ, ಅವರು ಕ್ರುಯಾಲಿಟಿ ಸ್ಪ್ರಿಂಗ್ಸ್ ಫ್ರಮ್ ವೀಕ್ನೆಸ್ ಅಂತ ಮಹಾನ್ ಭಾವ ಯಾವುದೂ ಇದರಲ್ಲೇ ಹೇಳಿದ್ದಾನೆ. ಸೊ ಎಲ್ಲ ಒಂದು ಕಡೆ ನಮ್ಗಳಿಗೆಲ್ಲ ಗೊತ್ತಿರುತ್ತೆ, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಜನ್ರೇಷನ್ ಟು ಜನ್ರೇಷನ್ ಅಂತ. ಸೊ ಎಲ್ಲ ಒಂದು ಕಡೆ ನಮ್ಗಳಿಗೂ ಭಗವಂತ ಅದನ್ನು ಮಾಡಿರ್ಬೋದು ಅನ್ನಿಸ್ತು ನನಗೆ. ಹೌದು ಸರ್, ದೌರ್ಬಲ್ಯನ ಗೆಲ್ಲದೆ ಇದ್ದರೆ ಸರ್ ಎನಿಥಿಂಗ್, ನಾನು ಹೇಳೋದು ಒಂದು ಕುಡಿತ ಆಗಲಿ, ಒಂದು ಮಾತಾಗಲಿ, ಒಂದು ಊಟ ಆಗಲಿ, ಊಟನೂ ನಾವು ಅತಿಯಾದ ಊಟ ಮಾಡಿಬಿಟ್ರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದರಿಂದನೂ ಅನರ್ಥ ಸಂಭವಿಸೋದು ಗ್ಯಾರಂಟಿ. ಅದು ಸರ್ ಏನದು ಅನ್ನೋದೇ ನಮ್ಮ ಚಿತ್ರದ ಕುತೂಹಲ ಸರ್. ಓಕೆ, ಧನ್ಯವಾದಗಳು ರಮೇಶ್ ಕೃಷ್ಣ ಸರ್. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಏನು ಸರ್, ಏನು ಪ್ರಶ್ನೆಗಳೇನಿಲ್ಲ ಹಾಗಾದ್ರೆ? ಅಂದರೆ ಪೇರೆಂಟ್ಸ್ ಅಂದರೆ ಏನಂದ್ರೆ ಸರ್, ಇದನ್ನ ಸಿನಿಮಾ ನೋಡಿದಾಗ ಅವ್ರಿಗೆ ಪೇರೆಂಟ್ಸ್ಗೆ ಹೌದಲ್ವಾ ಅನಿಸ್ಬೇಕು ಸರ್. ಅದೇ ಪಾಯಿಂಟ್ ನಾನು ಹೇಳ್ತಾ ಇರೋದು, ಅದೇ ಡಿಫ್ರೆಂಟ್ ಪಾಯಿಂಟ್. ಎಸ್ ಸರ್, ಹೌದು ಸರ್, ಹೌದು ಸರ್, ಹ್ಞೂ ಸರ್. ಅದಕ್ಕೆ ಇವಾಗ ರಮೇಶ್ ಅವ್ರಿಗೆ, ನಾನು ಪ್ರೊಡ್ಯೂಸರ್ಗೆ ಎಲ್ಲ ಹೇಳ್ತಾ ಇದ್ದೀನಿ, ನಾವು ಅದೇ ಪ್ರಯತ್ನದಲ್ಲೇ ಇದ್ದೀವಿ ಸರ್, ರಾತ್ರಿ ಹಗಲು. ಯಾಕೆಂದರೆ ನನ್ನ ಕಂಟೆಂಟ್ ಚೆನ್ನಾಗಿದ್ರೂ 15ರಲ್ಲಿ ನಾನೊಬ್ಬ 15,000 ಎಷ್ಟು ಜನ ಎಕ್ಸಾಮ್ ಬರೀತಾರೆ ನಮ್ಗೆಲ್ರಿಗೂ ಗೊತ್ತಿದೆ. ಒಂದು ಎಕ್ಸಾಮ್ ಅಂದರೆ 1000 ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ಸರ್. ಅಲ್ಲಿ ಎಲ್ರಿಗೂ ಗೊತ್ತಿದೆ ಇರೋದು 15 ಪೋಸ್ಟು ಅಂತ. ಏನು ಸರ್, 15 ಪೋಸ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಬರೀಲೇಬೇಕಲ್ಲ ಸರ್. ನೋಡಿ ಅದೊಂದಿದೆ ಸರ್ ಹೇಳ್ದಂಗೆ. ಅದನ್ನು ಯಾಕೆಂದರೆ ಲ್ಯಾಂಗ್ವೇಜು ನಾವು ಮಾತಾಡಬಾರ್ದು ಅಂತ. ಯಾಕೆಂದರೆ ನಾವೆಲ್ಲ ಏನು ಅಂಥ ದೊಡ್ಡ ಸಾಧನೆ ಅಲ್ಲ ನಮ್ಮದು. ಸಾಧನೆ ಮಾಡಿರೋರು ಅದನ್ನು ಮಾತಾಡಲಿ, ನಮ್ಮಂಥವ್ರು ಮಾತಾಡಬಾರ್ದು ಅಂದ್ಬಿಟ್ಟು ನಾನು ಹೇಳಿಲ್ಲ. ಬೇರೆಯವ್ರಿಗೆಲ್ಲ ಕಾಂಪಿಟೇಷನ್ ಇದೆ, ಅದೆಲ್ಲದ್ರ ಮಧ್ಯೆ 15 ಜನದಲ್ಲಿ ನಾವು ಒಬ್ಬರಾಗಬೇಕು ಸರ್ ಇವತ್ತು. ಇಲ್ಲ, ಬ್ರೇಕಪ್ ಅನ್ನೋದು ನನ್ನ ಇದರಲ್ಲಿ ದೊಡ್ಡ ವಿಷಯ ಅಲ್ಲ ಸರ್. ಅದನ್ನು ನಾನೇನು ದೊಡ್ಡ ವಿಷಯ ಮಾಡ್ಕೊಂಡಿಲ್ಲ. ಅದೇ ಅನರ್ಥ ಅನ್ನೋದೇ ಕೆಟ್ಟದ್ದು ಏನಾಗುತ್ತೆ ಸರ್. ನಾನು ಬ್ರೇಕಪ್ ಬಗ್ಗೆನೇ ಸಿನಿಮಾ ಮಾಡಿದ್ದೆ ಸರ್. ಮೆಲ್ಲು ಸೆರೆ ಸವಿಗ ನಾನು ಸಿನಿಮಾ ಮಾಡಿದ್ದಿದ್ದು. ಮದುವೆಗೆ ಮುಂಚೆನೆ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ದೇ ಇದ್ರೆ ಅವರು ಬ್ರೇಕಪ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ ಅಂತ ಮೆಲ್ಲು ಸೆರೆ ಸವಿಗನಲ್ಲಿ ಅದಕ್ಕೆ ಆನ್ಸರ್ ಕೊಟ್ಟಿದ್ದೆ. ಮದುವೆಗೆ ಮುಂಚೆ ನೀವಿಬ್ಬರು ಬೇರೆ ಅರ್ಥ ಮಾಡ್ಕೊಳ್ಳೋದಲ್ಲ, ನಿಮ್ಮ ಗ್ಲಾಮರು ಇಲ್ಲ ಸರ್, ಅದೇ ಬೇರೆ ಇದೇ ಬೇರೆ ಸರ್. ಇವತ್ತು ಸಸ್ಪೆನ್ಸ್, ಎಲ್ಲೋದನ್ನು ಸಸ್ಪೆನ್ಸ್ ಥ್ರಿಲ್ಲರ್ ನಡೀತಾ ಇದೆ ಸರ್. ಜನಕ್ಕೆ ಕುತೂಹಲ ಇಲ್ಲದೆ ಇದ್ರೆ ಹಿಂಗೆ ಅದಾ ನೆಕ್ಸ್ಟ್ ನೋಡು ಅಲ್ಲೇ ಬರ್ತಾನೆ ನೋಡು ಅಂತ ಇರ್ತಾರೆ. ಬಂದ ಅವಳು ಬರ್ತಾಳೆ ನೋಡು, ಫೈಟ್ ಬರುತ್ತೆ ನೋಡಿ ಇವಾಗ ಅಂತ ಇರ್ತಾರೆ ಸರ್. ಸರ್ ರಿಲೀಸು ನೆಕ್ಸ್ಟ್ ಮಂತು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ 100% ಬರ್ತೀವಿ ಸರ್. ಮಾಡ್ಕೋಬೇಕು ಸರ್. ಎಸ್ ಎಸ್ ಅಲ್ಲ, ನೀವು ಸಿನಿಮಾನ ನೋಡಾದ್ಮೇಲೆ ದಯವಿಟ್ಟು ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂದರೆ, ನನ್ನ ಸಿನಿಮಾದಲ್ಲಿ ಒಂದು ಪಾಯಿಂಟ್ ಇದೆ ಸರ್. ಆ
ಆ ಪಾಯಿಂಟ್ನ ಯಾರೂ ದಯವಿಟ್ಟು ಅದನ್ನು ನಾನೆಷ್ಟು ಕುತೂಹಲವಾಗಿ ಇಟ್ಕೊಂಡು ಹೋಗಿದ್ದೀನಿ ಆ ಸಿನಿಮಾದಲ್ಲಿ, ನಿಮ್ಮ ಪೇಪರ್ಗಳಲ್ಲಿ, ನಿಮ್ಮ ಟಿ ವಿಗಳಲ್ಲಿ, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಪಾಯಿಂಟ್ನ ನೀವು ಕಡೆಯವರೆಗೂ ಉಳಿಸ್ಕೊಂಡು ಹೋದರೆ ನನಗೆ ಖಂಡಿತ ಹೆಲ್ಪ್ ಆಗುತ್ತೆ ಸರ್. ಇನ್ನು ನಾವು ಅದೇ ನಾವು ಕಲಿತಾ ಇದ್ದೀವಿ ಅಂತ ಹೇಳಿದ್ರಲ್ಲ ಸರ್. ವ್ಯಾಪಾರ ಆಗಲ್ಲ ಮಾಡ್ತೀರಷ್ಟೇ, ನಾವು ಎಲ್ಲದಕ್ಕೂ ಫೈಟ್ ಮಾಡ್ತೀವಿ. ನಿಮ್ಮ 3 ಫೈಟ್ ಇದ್ರೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳೋದಲ್ಲ, ಅವ್ರನ್ನ ಕೇಳಬೇಕು. ಏನ್ ಮಾಡ್ತೀಯ ಅಂತ ಕೇಳಿದ್ದೀರಾ? ಕೇಳಿದ್ರಾ? ಆಯ್ತಾ, ಮಾಡ್ಕೊಡ್ತೀನಿ. ನೀವು ಫೈಟ್ ಮಾಡಬೇಕು ನೋಡಿ, ಏನೇನೆಲ್ಲ ಗೈಡ್ ಮಾಡಿರ್ತಾರೆ ನೋಡಿ ಸರ್. ನಾವು ಏನೋ ನಮಗೆ ಫೈಟ್ ಜಾಸ್ತಿ ಏನು ಫೈಟ್ ಎಲ್ಲ ಬೇಕಾಗಿರ್ಲಿಲ್ಲ ಇದರಲ್ಲಿ. ಬಟ್ ಇವ್ರಿಗೆ ಏನಾಯ್ತು ಅಂದರೆ ನೋಡಿ, ಯಾರೋ ಹೇಳಿದ್ರು ಸರ್ ಮಾಡಿ ಸರ್ ಅವಾಗ ಅಂತ. ನೋಡಿ ಫೈಟ್ಸ್ ಆಗದ ಸರ್. ಮೊನ್ನೆ ಇವ್ರ ಮುಂದೆನೇ ಅಂದರು, ನನಗೆ ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯ ಫುಲ್ ಡಿಸಪಾಯಿಂಟ್ ಮಾಡ್ದ. ಸರ್ ಒಂದು 5 ಲಕ್ಷ ಖರ್ಚು ಮಾಡಿ ಸರ್ ಅಷ್ಟೇ ರಿಲೀಸ್ಗೆ, ಒಂದು 3 ಲಕ್ಷ ಖರ್ಚು ಮಾಡಿ ಸರ್, ಎಲ್ಲ ಒಟ್ಟಾಗುತ್ತೆ ಹಂಗೆ ಹಿಂಗೆ ಅಂದರು. ಇವರು ಎಲ್ಲೋ ಒಂದು ಕಡೆ ಭಯ ಬಿದ್ರೇನೋ ಅಂದ್ಕೊಂಡೆ. ಇವ್ರು ಅಂದರು, ಸರ್ 1000 ಜನ 1000 ಹೇಳಿ, ನೀವು ಏನು ಮಾಡಿದ್ರೆ ಆ ಪ್ಲಾನ್ ಮಾಡೋಣ, ಅದನ್ನು ಮುಂದುವರಿಯೋಣ. ಏನು ಹೇಳಿದ್ರೆ ಭಯ ಏನಿಲ್ಲ ಸರ್, ಗೊತ್ತಿರೋದನ್ನ ಹೇಳಿದ್ರೆ ಏನು ಭಯ ಬೀಳಲ್ಲ. ಎಸ್ ಸರ್, ಎಸ್ ಸರ್. ಇವಾಗ ನೋಡಿ ಸರ್, ನೀವು ನಾನು ಹೇಳ್ತೇನೆ, ನಾನು ಐ ಎಮ್ ಎ ಫಿಲ್ಮ್ ಡೈರೆಕ್ಟರ್ ಸರ್. ಆ್ಯಕ್ಚುಲಿ ನನಗೆ ಫಿಲಮಲ್ಲಿ ಏನಾಯಿತು, ನಾನು ಸ್ಟಾರ್ಟ್ ಮಾಡಿದ ಫಿಲಮ್ ಅಂತ ವರ್ಕ್ ಮಾಡ್ತಾ ಇದ್ದಿದ್ದು ಫಿಲ್ಮ್ಸಲ್ಲಿ. ನನಗೇನಾಯಿತು, ಸೀರಿಯಲ್ಲು ನನಗೆ ಬ್ರೇಕ್ ಸಿಕ್ತು ಸರ್. ಸೊ ಇವತ್ತು ಸೀರಿಯಲ್ ಬ್ರೇಕ್ ಸಿಕ್ಕಿದ್ದಿಂದನೇ ಅಟ್ಲೀಸ್ಟ್ ನಾನೊಂದು ಪುಟ್ಟ ಮನೆ ಮತ್ತು ಕಾರು ಎಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಸರ್. ಸಿನಿಮಾನೇ ನಂಬ್ಕೊಂಡಿದ್ದು ನಮ್ಗೆ ಏನಾರ ತೊಂದರೆ ಆಗ್ಬಿಟ್ಟಿದ್ರೆ ಕಷ್ಟ ಆಗ್ತಾಯಿತ್ತು. ಸೊ ನನ್ನ ಸೀರಿಯಲಿಂದ ನನ್ನ ಜೀವನ ರೂಪ ಆಗಿದೆ ಸರ್. ಅದು ಅಂದರೆ ಪಾಯಿಂಟ್ ಇದೆ ಇದರಲ್ಲಿ, ಅದೇ ನೋಡಿ ಇವಾಗ ನಿಮ್ಮ ಸಹಕಾರಗಳೇ ನಮಗೆ ಮುಖ್ಯ ಸರ್. ನಾನೇನು ಹೇಳಿದೆ ಸರ್, ನನ್ನ ಪಾಯಿಂಟ್ನ ಮಾತ್ರ ಸರ್, ನನಗೆ ನೀವು ನನ್ನ ಪಾಯಿಂಟ್ನ ನೀವು ಕಡೆವರೆಗೂ ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೆ. ಹ್ಞೂ ಸರ್, ಹ್ಞೂ ಸರ್. ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ರೀಲ್ ರಾಜ ಒಬ್ಬರನ್ನ ಕರೆಸಿದ್ದೀವಿ ಇಲ್ಲಿ. ಒಬ್ರು ಎಲ್ಲಾದ್ರು ಅವರು ಇಲ್ಲ ಇವರು ಕರ್ನಾಟಕ ಜೋಡಿನ ಕರೆಸಿದ್ದಾರೆ, ಒಳ್ಳೆ ಕಾಂಟೆಂಟ್ ಕೊಡ್ತಾರೆ ಯೂಟ್ಯೂಬ್. ಅವ್ರಿಗೆ ಬಂದು ಕರ್ಸ್ಕೊಂಡಿದ್ದೀವಿ ಸರ್. ಹಾಗೆ ತುಂಬಾ ಜನ ಇಲ್ಲ, ಕರೆಕ್ಟ್ ಸರ್. ಎಸ್ ಸರ್, ಎಸ್ ಮೊಬೈಲ್ನಲ್ಲೇ ಮನರಂಜನೆ ಸಿಗುವಾಗ ಯಾಕೆ ಬರ್ತಾರೆ? ಕರೆಕ್ಟ್ ಸರ್, ಕರೆಕ್ಟ್ ಸರ್. ಈ ತರ ನಿಮ್ಗೆ ಕಾರಣಗಳು ತುಂಬಾ ಕಾರಣಗಳು ಸರ್ ಅವಾಗ ಬರ್ತಾ ಇಲ್ಲ ಅಂತ. ಅವಾಗ ಏನಾಗ್ಬಿಟ್ಟಿದೆ, ಸಿನಿಮಾ ಪೆಟ್ರನಿಟಿ ಹೇಗಿದೆ, ಎಲ್ಲರಿಗೂ ಒಂದು ಈ ತರದ್ದು ವಿಚಾರ ಸಂಕಿರಣ ಮಾಡಿ, ಬೇರೆದನ್ನ ಮಾಡಿ, ದೊಡ್ಡವ್ರು ಕರೀರಿ ಆಯ್ತಾ. ಆಮೇಲೆ ದೊಡ್ಡವ್ರಿಗೆ ಅಪ್ರೋಚ್ ಮಾಡಿ, ದೊಡ್ಡ ನಟರಿಗೆ ಅಪ್ರೋಚ್ ಮಾಡಿ, ಲೀಡರ್ಶಿಪ್ ಆಗ್ತಾವಲ್ಲ ಅವ್ರಿಗೆ ಅಪ್ರೋಚ್ ಮಾಡಿ. ಬರ್ತಾ ಇಲ್ಲ, ಇದಕ್ಕೆ ಏನಾದ್ರು ಮಾಡಿ ಸರ್ ಅಂತ ಹೇಳಿ. ಮಧ್ಯದಲ್ಲಿ ಶಿವಣ್ಣ ಸರ್ ಅವ್ರಿಗೆ ನಮ್ಮನ್ನು ನೋಡೂ ಇರಲಿಲ್ಲ ಸರ್. ಅವರು ಯಾರು ಅಂತ ಒಬ್ಬ ಗೆಳೆಯರು ಪರಿಚಯ ಇದ್ದರು. ಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಟೀಸರ್ನ ಎಲ್ಲ ತೋರ್ಸೋಕ್ಕೋದಾಗ ಸರ್ ಅದನ್ನು ನೋಡಿ ನಮಗೆ ಆಲ್ ದ ಬೆಸ್ಟ್ ಹೇಳಿಲ್ಲ ಸರ್. ಶಿವರಾಜ್ ಕುಮಾರ್ ಸರ್ಗೆ ನಾನು ಇಲ್ಲಿಂದ ನಮ್ಮ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಹ್ಞೂ ಸರ್, ಇದು ಒಂದು ಅಂದರು. ಎಸ್ ಸರ್, ಎಸ್ ಸರ್. ಈಗ ದಿನಕ್ಕೆ ಒಂದೊಂದು ಥಿಯೇಟರ್ ಕೂಡ ಮಿಕ್ಸ್ ಹೋಗ್ತಾ ಇದೆ. ಈ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಜನಗಳನ್ನ ನೀವು ಥಿಯೇಟ್ರಿಗೆ ತರ್ತೀರ ಅನ್ನೋದೇ ಕಾವೇರಿ ಥಿಯೇಟ್ರಲ್ಲೇ ನಾವೆಲ್ಲ ಸಿನಿಮಾಗಳು ಸೆಕೆಂಡ್ ಶೋಗಳು ನೋಡಿ 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 ಬೆಳೆದವರು ಸರ್. ಕಾವೇರಿ ಥಿಯೇಟ್ರಲ್ಲೇ ಇವತ್ತು ನೋಡಿದಾಗ ಹೊಟ್ಟೆ ಹೊಡೆದೋಗುತ್ತೆ ಸರ್. ಅದನ್ನು ಹೊಡೆದಾಗ್ತಾ ಇದ್ದಾರೆ. ಆಮೇಲೆ ಈಗಿನ ಹುಡುಗರಿಗೆ ಆ ಸೆಂಟಿಮೆಂಟ್ ಇರಲ್ಲ, ಮರಿಬೇಡಿ. ಯಾಕೆಂದರೆ ಅವರು ಆ ಥರದ್ದು ಥಿಯೇಟರ್ಗಳಲ್ಲಿ ಹೋಗೇ ಇಲ್ಲ. ಅವರೆಲ್ಲ ಮಾಲ್ಗಳಲ್ಲಿ ನೋಡಿರೋರು, ಮೊಬೈಲ್ಗಳಲ್ಲಿ ನೋಡಿರೋರು, ಅವ್ರಿಗೆಲ್ಲ ಆ ಫೀಲಿಂಗ್ಸೇ ಇಲ್ಲ ಸರ್. ಯಂಗ್ಸ್ಟರ್ಸ್ಗೆ ಆ ಫೀಲಿಂಗ್ಸ್ ಎಲ್ಲ. ಈಗ ಕಾವೇರಿ ಹೊಡೆದಾಗ್ತಾ ಇದ್ದಾಗ ನನ್ಗೆ ಯಾರೋ ಒಬ್ರು ವಿಡಿಯೋ ಆಗ್ತಾ, ನಮ್ಮ ಕಸಿನ್ ಬ್ರದರು, ಅದನ್ನು ನೋಡಿದಾಗ ನಂಗೆ ದುಃಖ ಆಯಿತು. ಕಾವೇರಿ ಹೊಡೆದಾಗ್ತಿರಲ್ಲ ಸರ್, 14 ಸಿಂಗಲ್ ಸ್ಕ್ರೀನ್ ಬಂದಿದೆ ಸರ್ ಏಷ್ಯಾ ಮಾಲಲ್ಲಿ. ಮತ್ತು ಕಾವೇರಿ ಹೊಡೆದಾಕಿದ್ದಾರೆ 14 ಸಿಂಗಲ್ ಸ್ಕ್ರೀನ್ ಬಂದಿದೆ ಏಷ್ಯಾ. ನಾನು ನಿಮ್ಗೆ ಹೇಳಿದೆ ಸರ್. ಸರ್ ಸಕ್ಕತ್ತಾಗಿರೋದಿಲ್ಲ. ನೆಕ್ಸ್ಟ್ ನಾವು ಅದೇ ಮಾಡಬೇಕು. ನಾನು ಅದಕ್ಕೆ ಗೆಸ್ಟನ್ನು ಕಳಿಸ್ತಿಲ್ಲ ಸರ್. ಯಾರು ಗೆಸ್ಟ್ ನಮ್ಗೆ ಇಲ್ಲಿ ಬಂದು, ಯಾರು ಗೆಸ್ಟ್ ಬಂದ್ರೆ ಏನು ಇವಾಗ ಸರ್ ಹೇಳ್ದಂಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಂದರು. ಯಾವುದೋ ಒಂದು ಹೇಳ್ದಂಗೆ ಉಪಯೋಗ ಆಗಲ್ಲ ಅಂದರು. ಅದಕ್ಕೆ ನಾನೇನಂದೆ,
ಇವತ್ತು ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನಾನು ಇವ್ರಿಗೆ ಹೇಳಿದೆ ಓಕೆ ಅಂತ ಅದನ್ನು ಒಪ್ಕೊಂಡ್ರು. ಪ್ರೆಸ್ ಅವರೇ ನಮ್ಗೆ ಇವತ್ತು ಮುಖ್ಯ ಅತಿಥಿಗಳು. ಸೊ ಅವ್ರ ಕಡೆಯವರೇ ಯಾರಾದರೂ ನಮಗೆ ಟೀಸರ್ನ ರಿಲೀಸ್ ಮಾಡಿಕೊಡ್ಲಿ ಅಂದೆ. ಸೊ ಅದನ್ನು ಎಲ್ಲರೂ ಒಪ್ಕೊಂಡಿದ್ರಿಂದ ಇವತ್ತು ಆ ಕಾರ್ಯಕ್ರಮನ ಆಯ್ತು. ಅಂದರೆ ಗೆಸ್ಟ್ಗಳ ಕರೆದು ಇದು ಯೂಸ್ ಆಗ್ತಾ ಇಲ್ವಲ್ಲ. ಎಲ್ಲ ಫಸ್ಟವರು ಕಾಯಂ ಅತಿಥಿಗಳು, ಮುಖ್ಯ ಅತಿಥಿಗಳು, Yes. ಬೇರೆ ಮುಖ್ಯ ಅತಿಥಿಗಳು. ಅಲ್ಲ ನನಗೆ ಇಲ್ಲಿ ಅನಿಸ್ತು ಸರ್,